ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 247ನೆಯ ಅಧ್ಯಾಯವಾದ ವರಾಹಚರಿತೆ ಪ್ರಳಯದ ವರ್ಣನೆ, ಭಗವಂತನು 1000 ಯುಗಗಳ ಕಾಲ ಯೋಗ ನಿದ್ರೆಯಲ್ಲಿರುವುದು, ಜಗತ್ತನ್ನು ಮರಳಿ ಸೃಷ್ಟಿಸಬೇಕೆಂಬ ಅವನ ಸಂಕಲ್ಪದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಅರ್ಜುನನು ಕೇಳುತ್ತಾನೆ, ಓ ದ್ವಿಜೋತ್ತಮ, ಅಪರಿಮಿತ ತೇಜಸ್ವಿಯಾದ ಮಹಾವಿಷ್ಣುವಿನ ಅವತಾರಗಳು ಪುರಾಣೋಕ್ತವಾಗಿವೆಯಷ್ಟೇ. ಅವುಗಳಲ್ಲಿ ವರಾಹಾವತಾರವು ಒಂದೆಂದು ಪುರಾಣಜ್ಞರಿಂದ ಕೇಳಿದ್ದೇವೆ. ಆದರೆ ಸರ್ವಜ್ಞನಾದ ಆ ವರಾಹಮೂರ್ತಿಯ ಚರಿತ್ರವನ್ನೂ ಅವತಾರ ವಿಧಿಯನ್ನೂ ಅದರ ವಿವರವನ್ನೂ ಕರ್ಮ ಗುಣ ಮತ್ತು ಆಕೃತಿಗಳನ್ನೂ ಪರಿಸಮಾಪ್ತಿಯನ್ನೂ ತಿಳಿದಿಲ್ಲ. ಈ ವರಾಹನೆಂಬವನಾರು? ಅವನ ಮೂರ್ತಿಯ ಸ್ವರೂಪವೇನು? ಅದರ ಅಭಿಮಾನ ದೇವತೆ ಯಾವುದು? ಅವನ ಪ್ರಮಾಣವು
ಪ್ರಭಾವವು ಯಾವುವು? ಪೂರ್ವದಲ್ಲಿ ಆತನು ಮಾಡಿದ ಕಾರ್ಯವು ತಾನೇ ಏನು? ಈ ವರಾಹೋತ್ಪತ್ತಿ ವೃತ್ತಾಂತವನ್ನು ನನಗೂ ಮುಖ್ಯವಾಗಿ ಇಲ್ಲಿ ನೆರೆದಿರುವ ಬ್ರಾಹ್ಮಣರಿಗೂ ಯಥಾವತ್ತಾಗಿ ವರ್ಣಿಸಿ ಹೇಳು. ಶೌನಕ ಮುನಿಯು ಹೇಳುತ್ತಾರೆ, ಅದ್ಭುತ ಕಾರ್ಯವನ್ನೆಸಗಿದ ಕೃಷ್ಣ ಪರಮಾತ್ಮನ ವರಾಹಾವತಾರದ ವೃತ್ತಾಂತವನ್ನು ನಿನಗೆ ಹೇಳುವೆನು. ಈ ಪುರಾಣದ ಕಥೆಯು ವೇದಕ್ಕೆ ಸಮಾನವಾದುದು. ಅರ್ಜುನ, ಶತ್ರುನಾಶಕನಾದ ನಾರಾಯಣನು ವರಾಹ ರೂಪವನ್ನು ತಾಳಿ ಸಮುದ್ರದಲ್ಲಿ ಮುಳುಗಿದ್ದ ಭೂಮಿಯನ್ನು ಕೋರೆಹಲ್ಲಿನಿಂದ ಹೇಗೆ ಎತ್ತಿದನು? ದಿವ್ಯವಾದ ಛಂದೋವಚನಗಳಿಂದಲೂ ವೇದಗಳಿಂದಲೂ ಭೂಷಿತನಾಗಿ ಮನಪ್ರಸಾದವನ್ನು ಹೇಗೆ ಉಂಟು ಮಾಡಿದನು ಎಂಬುದನ್ನು ಹೇಳುವೆನು ಕೇಳು. ಅತ್ಯಂತ ಶ್ರೇಷ್ಠವೂ ಪುಣ್ಯಪ್ರದವೂ ವೇದ ಸದೃಶವೂ ವಿಧ ವಿಧವಾದ ಶ್ರುತಿ ವಚನಯುಕ್ತವೂ ಆದ ಈ ಪುರಾಣವನ್ನು ನಾಸ್ತಿಕನಿಗೆ ಹೇಳಬಾರದು. ಪುರಾಣಗಳನ್ನು, ಎಲ್ಲ ವೇದಗಳನ್ನು, ಸಾಂಖ್ಯ ಯೋಗಗಳೆಂಬ ದರ್ಶನಗಳನ್ನು ಸಂಪೂರ್ಣವಾಗಿ ಯಾವನು ಬಲ್ಲನೋ ಅವನು ಈ ವರಾಹಾವತಾರದ ರಹಸ್ಯವನ್ನು ತಿಳಿಯುವನು. ಚತುರ್ಯುಗಗಳು 1000 ಸಾರಿ ಕಳೆದರೆ ಬ್ರಹ್ಮದೇವನಿಗೆ ಒಂದು ಹಗಲಾಗುತ್ತದೆ. ಅದು ಮುಗಿದ ಮೇಲೆ ಸಕಲ ಪ್ರಾಣಿಗಳ ವಿನಾಶ ಸೂಚಕವಾದ ಉತ್ಪಾತಗಳಾಗುತ್ತವೆ. ಆಗ ವಿಷ್ಣುವು ಹಿರಣ್ಯವೀರ್ಯನೂ ಶಿಖಾತ್ರಯ ಸಹಿತನೂ ಆದ ಅಗ್ನಿಯ ರೂಪವನ್ನು ಧರಿಸಿ ತನ್ನ ಜ್ವಾಲೆಗಳಿಂದ ಲೋಕಗಳೆಲ್ಲವನ್ನು ಧ್ವಂಸ ಮಾಡಿ ಜಲಾಶಯಗಳನ್ನು ಬತ್ತಿಸುವನು. ವಿಶ್ವೇದೇವರು, ಸಾಧ್ಯರು, ರುದ್ರರು, ಆದಿತ್ಯರು, ಅಶ್ವಿನಿ ದೇವತೆಗಳು, ಪ್ರಜಾಪತಿಗಳು, ಸಪ್ತರ್ಷಿಗಳು, ಮಾನಸ ಪುತ್ರರೆನಿಸಿದ ಋಷಿಗಳು, ವಸುಗಳು, ಮರುತ್ತರು, ಗಂಧರ್ವರು, ಯಕ್ಷರು, ರಾಕ್ಷಸರು, ದೈತ್ಯರು, ಪಿಶಾಚಗಳು, ನಾಗರು, ವಿವಿಧ ಭೂತಗಳು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಮ್ಲೇಚ್ಛರು, 4 ಕಾಲಿನ ಪ್ರಾಣಿಗಳು, 100 ಜಾತಿಯ ತಿರ್ಯ ಜಂತುಗಳು, ಚಲಿಸುವ ಮತ್ತು ಚಲಿಸದಿರುವ ಉಳಿದ ಜೀವಿಗಳು ಇವೆಲ್ಲವೂ ಪ್ರಳಯಾಗ್ನಿಗೆ ತುತ್ತಾಗುವವು. ಮೇಲೆ ಮೇಲೆ ಏಳುತ್ತಿರುವ ತೇಜೋರಾಶಿಗೆ ಸಿಕ್ಕಿ ಕಾಂತಿಹೀನವಾಗಿ ಮೈ ಸುಟ್ಟು ಮುಖದಲ್ಲಿ ಕಳೆಯಿಲ್ಲದೆ ಶಿಕ್ಷಾದ್ಯಂಗಗಳಿಂದಲೂ ಉಪನಿಷತ್ತುಗಳಿಂದಲೂ ಸಹಿತವಾದ ವೇದಗಳು, ಇತಿಹಾಸಗಳು, ಸಕಲ ವಿದ್ಯೆಗಳು, ಧರ್ಮ ಮಾರ್ಗ ಬೋಧಕಗಳಾದ ಕರ್ಮಗಳು, 33 ಕೋಟಿ ದೇವಗಣಗಳು ಇವರೆಲ್ಲ ಬ್ರಹ್ಮನನ್ನು ಮುಂದೆ ಬಿಟ್ಟುಕೊಂಡು ಆ ಪ್ರಳಯ ದಿನದಲ್ಲಿ ಜಗತ್ಕಾರಣನೂ ಸರ್ವತೋಮುಖನೂ ಶುದ್ಧ ಸತ್ವಮಯನೂ ನಿರ್ವಿಕಾರನೂ ಅಪಾರ ಮಹಿಮಾಶಾಲಿಯೂ ಜಗತ್ಪ್ರಭುವೂ ಆದ ನಾರಾಯಣನಲ್ಲಿ ಐಕ್ಯರಾಗುವರು. ಸೂರ್ಯನ ಉದಯಾಸ್ತಮಯಗಳು ಎಡೆಬಿಡದೆ ಆಗುತ್ತಲೇ ಇರುವಂತೆ ಆ ಬ್ರಹ್ಮಾದಿ ದೇವತೆಗಳು ಮರಮರಳಿ ಹುಟ್ಟಿ ನಾಶವಾಗುತ್ತಲೇ ಇರುವರು. ಇದನ್ನೇ ಸೃಷ್ಟಿ ಸಂಹಾರಗಳೆನ್ನುವರು. ಸಹಸ್ರ ಯುಗಗಳು ಪೂರ್ಣವಾದ ಮೇಲೆ ಕಲ್ಪವು ಮುಗಿಯಿತೆಂದು ಹೇಳುತ್ತಾರೆ. ಆ ಕಾಲದಲ್ಲಿ ಜೀವರಾಶಿಗಳೆಲ್ಲ ಒಂದೂ ಉಳಿಯದಂತೆ ಆ ಪರಮಾತ್ಮನಲ್ಲಿ ಸೇರಿ ಹೋಗುತ್ತವೆ. ದೇವಾಸುರ ಮನುಷ್ಯರಿಂದ ಕೂಡಿದ ಲೋಕಗಳನ್ನೆಲ್ಲ ಉಪಸಂಹರಿಸಿ ತನ್ನಲ್ಲಿರಿಸಿಕೊಂಡು
ಜಗದ್ಗುರುವಾದ ಭಗವಂತನೊಬ್ಬನೇ ಲೀಲಾಮಗ್ನನಾಗಿರುವನು. ನಿರ್ವಿಕಾರನೂ ಶಾಶ್ವತನೂ ಆದ ಆ ಭಗವಂತನು ಪ್ರಳಯವು ಮುಗಿದ ಮೇಲೆ ಮತ್ತೆ ಮತ್ತೆ ಸಕಲ ಜಂತುಗಳನ್ನು ಸೃಷ್ಟಿಸುವನು. ಈ ಸಮಸ್ತ ಜಗತ್ತೂ ಅವನಿಗೆ ಸೇರಿದುದು. ಪ್ರಳಯವಾದಾಗ ಲೋಕದಲ್ಲಿ ಸೂರ್ಯನ ಕಿರಣಗಳು, ಚಂದ್ರಾದಿ ಗ್ರಹಗಳು, ಹೊಗೆ, ಬೆಂಕಿ, ಗಾಳಿ, ಹವ್ಯ ಕವ್ಯಾದಿ ಕರ್ಮಗಳು, ಪಕ್ಷಿಗಳ ಗುಂಪುಗಳು, ವಿಧ ವಿಧವಾದ ಪ್ರಾಣಿಗಳು ಇವೊಂದೂ ಇರಲಿಲ್ಲ. ಧರ್ಮದ ನಿಬಂಧನೆ ಎಂಬುದಿಲ್ಲ. ಎಲ್ಲ ಕಡೆಯೂ ಕತ್ತಲೆ ಕವಿದು ಭಯಂಕರವಾಗಿತ್ತು. ಸಕಲ ಲೋಕಗಳು ಅದೃಶ್ಯವಾಗಿದ್ದವು. ಸರ್ವ ಕರ್ಮಗಳು ನಿಂತು ಹೋಗಿದ್ದವು. ಒಬ್ಬರ ಮೇಲೊಬ್ಬರು ಬೀಳುವುದು, ಒಬ್ಬರನ್ನೊಬ್ಬರು ದ್ವೇಷಿಸುವುದು ಇವುಗಳ ಹೆಸರೇ ಇರಲಿಲ್ಲ. ಲೋಕವೆಲ್ಲ ಸೂಕ್ಷ್ಮ ಪ್ರಕೃತಿಯ ರೂಪದಿಂದ ನಾರಾಯಣನಲ್ಲಿ ಐಕ್ಯವಾಗಿ ಹೋಗಿತ್ತು. ಆ ಸಮಯದಲ್ಲಿ ವೈಕುಂಠವಾಸಿಯಾದ ನಾರಾಯಣನು ಯೋಗನಿದ್ರೆಗೆ ಮನಸ್ಸು ಕೊಟ್ಟನು. ಆ ಮಹಾವಿಷ್ಣು ಪೀತಾಂಬರಧಾರಿಯಾಗಿ ಕಡೆಗಣ್ಣು ಸ್ವಲ್ಪ ಕೆಂಪಾಗಿರಲು, ದೇಹಕಾಂತಿ ಮೋಡವನ್ನು ಹೋಲುತ್ತಿರಲು, ವಿಪುಲವಾದ ಕೇಶಪಾಶವು ಜಟಾರೂಪವನ್ನು ತಾಳಿರಲು ಆನಂದದಿಂದ ವಿಹರಿಸುತ್ತಿದ್ದನು. ಆ ಮಹಾವೀರನ ವಕ್ಷಸ್ಥಳವು ಶ್ರೀವತ್ಸವೆಂಬ ಮಚ್ಚೆಯಿಂದಲೂ ಕೆಂಪು ಗಂಧದಿಂದಲೂ ಅಲಂಕೃತವಾಗಿ ಮಿಂಚಿನಿಂದ ಕೂಡಿದ ಮೋಡವನ್ನು ಹೋಲುತ್ತಿತ್ತು. ಅವನು ಹಾಕಿಕೊಂಡಿದ್ದ ಹೂಮಾಲೆಯು ಸಾವಿರಾರು ತಾವರೆಗಳಿಂದ ಶೋಭಿಸುತ್ತಿತ್ತು. ಆತನ ಪತ್ನಿಯಾದ ಲಕ್ಷ್ಮೀದೇವಿಯು ಅವನ ವಕ್ಷಸ್ಥಳದಲ್ಲೇ ನೆಲೆಸಿದ್ದಳು. ಸಕಲ ಲೋಕಗಳ ಹಿತಕಾರಿಯೂ ಅಪರಿಮಿತ ಮಹಿಮಾವಂತನೂ ಶಾಂತಾತ್ಮನೂ ಆದ ಭಗವಂತನು ಅನಿರ್ವಾಚ್ಯವೆನಿಸಿದ ಯೋಗನಿದ್ರೆಗೆ ತೊಡಗಿದನು. ಸಾವಿರ ಯುಗಗಳು ಪೂರ್ಣವಾದ ಬಳಿಕ ದೇವದೇವನಾದ ಆ ಪುರುಷೋತ್ತಮನು ಸರ್ವವ್ಯಾಪಕನಾಗಿ ತಾನೇ ಎಚ್ಚರಗೊಂಡನು. ಲೋಕಕರ್ತನಾದ ಆ ದೇವನು ಲೋಕವನ್ನು, ಮನುಷ್ಯರನ್ನು, ದೇವಗಣಗಳನ್ನು ವಾಂಗ್ಮನಸ್ಸುಗಳಿಗೆ ಅಗೋಚರವೆನಿಸಿದ ತನ್ನ ಸಂಕಲ್ಪ ರೂಪವಾದ ವ್ಯಾಪಾರದಿಂದ ಮರಳಿ ಸೃಷ್ಟಿಸಲು ಚಿಂತಿಸಿದನು. ಅಪರಾಜಿತನೂ ಸತ್ಪುರುಷರ ಗತಿಯೂ ಆದ ಆ ನಾರಾಯಣನು ಸೃಷ್ಟಿ ಕ್ರಮವನ್ನು ಆಲೋಚಿಸಿ ಬ್ರಹ್ಮಾದಿ ದೇವತೆಗಳ ಮೂಲಕ ಸಕಲ ಲೋಕಗಳನ್ನು ನಿರ್ಮಿಸಿದನು. ಪಂಚಭೂತಗಳನ್ನು ಸೃಷ್ಟಿಸುವವನು, ವಿಧ ವಿಧವಾದ ಚರಾಚರ ವಸ್ತುಗಳನ್ನು ನಿರ್ಮಿಸುವವನು, ಸಂಹರಿಸುವವನು, ಪ್ರಜೆಗಳನ್ನು ಪರಿಪಾಲಿಸುವವನು ಎಲ್ಲ ಆ ನಾರಾಯಣನೇ. ಅವನೇ ಉತ್ತಮೋತ್ತಮವಾದ ಸತ್ಯಸ್ವರೂಪ. ಪುನರಾವೃತ್ತಿರಹಿತವಾದ ಗತಿಯೂ ಅವನೇ. ನಾರಾಯಣನೇ ಶ್ರೇಷ್ಠನಾದ ಯಜ್ಞಪುರುಷ. ನಾರಾಯಣನೇ ಉತ್ತಮವಾದ ಗತಿಯನ್ನು ಕೊಡತಕ್ಕವನು. ಅವನು ಯಾರಿಂದಲೂ ಸೃಷ್ಟನಾಗಲಿಲ್ಲ. ಎಲ್ಲವನ್ನೂ ಸೃಷ್ಟಿಸುವವನು ಅವನು. ಜಗತ್ತುಗಳ ಅಧಿಪತಿಯೂ ಅವನೇ. ಸರ್ವಾತ್ಮನಾದ ಆತನೇ ಎಲ್ಲವೂ ಎಂದು ಅರಿಯಬೇಕು. ಯಜ್ಞರೂಪನಾದ ಅವನೇ ಪ್ರಜಾಪತಿ. ದೇವತೆಗಳು ಯಾವುದನ್ನು ತಿಳಿಯಬೇಕೆಂದು ಯತ್ನಿಸುವರೋ ಆ ಪರಾತ್ಪರ ವಸ್ತು ಅವನೇ ಎಂದು ಜ್ಞಾನಿಗಳು ಹೇಳುತ್ತಾರೆ. ಭಗವಂತನ ಸಂಕಲ್ಪವೇನೆಂಬುದು ದೇವತೆಗಳಿಗೂ ತಿಳಿಯದು.
ಪ್ರಜಾಪತಿಗಳು, ಎಲ್ಲ ಋಷಿಗಳು ಮತ್ತು ಅಮರರು ಇವರಾರಿಗೂ ಅದು ಗೋಚರವಾಗದು. ಎಷ್ಟು ಹುಡುಕಿದರೂ ಇವನ ಗುಣ ವಿಭವಗಳ ಅಳತೆ ಇಷ್ಟೇ ಸರಿಯೆಂದು ಗೊತ್ತಾಗುವುದಿಲ್ಲ. ವೇದವೇ ಇದನ್ನು ಸಾರುತ್ತಿದೆ. ಇವನ ಅಪ್ರಾಕೃತ ದಿವ್ಯ ರೂಪವನ್ನು ದೇವತೆಗಳೂ ಕೂಡ ಕಂಡರಿಯರು. ಈತನು ವಿಧ ವಿಧವಾದ ಅವತಾರವನ್ನೆತ್ತಿದಾಗ ದೇವತೆಗಳು ಆ ರೂಪವನ್ನು ಅರ್ಚಿಸುತ್ತಾರೆ. ತನ್ನ ಗುಣ ರೂಪ ವಿಭವಾದಿಗಳಲ್ಲಿ ಯಾವುದನ್ನು ತಾನೇ ಕೃಪೆಯಿಂದ ತೋರಿಸುತ್ತಾನೋ ಅದು ಮಾತ್ರವೇ ಅವರಿಗೆ ಕಾಣಿಸುತ್ತದೆ. ಯಾವುದನ್ನು ಇವನು ಪ್ರಕಟಿಸುವುದಿಲ್ಲವೋ ಅದನ್ನು ಕಂಡುಹಿಡಿಯಲು ಯಾವನು ಯತ್ನಿಸಬಲ್ಲನು? ಇವನೇ ಸಕಲ ಜಂತುಗಳನ್ನು ಪ್ರೇರಿಸುವನು. ಅಗ್ನಿ ವಾಯುಗಳಿಗೆ ವೇಗವನ್ನು ಕೊಡುವನು. ತೇಜಸ್ಸು, ತಪಸ್ಸು, ಅಮೃತ ಇವುಗಳಿಗೆ ಆಶ್ರಯನಾಗಿರುವನು. ಬ್ರಹ್ಮಚರ್ಯಾದಿ ಆಶ್ರಮ ಧರ್ಮಗಳನ್ನು ರಕ್ಷಿಸುವನು. ಯಜ್ಞ ಯಾಗಾದಿ ಕರ್ಮಗಳ ಫಲವನ್ನು ಸ್ವೀಕರಿಸುವನು. ಯೋಗೀಶ್ವರ ನೆನೆಸಿದ ಆ ಭಗವಂತನು 4 ಸಾಗರಗಳವರೆಗೂ ವ್ಯಾಪಿಸಿರುವನು. 4 ಯುಗಗಳನ್ನು ನಡೆಸುವನು. ಪ್ರಳಯ ಬಂದಾಗ ಜಗತ್ತೆಲ್ಲವನ್ನೂ ಸಂಹರಿಸಿ ತನ್ನ ಗರ್ಭದಲ್ಲಿ ಇರಿಸಿಕೊಳ್ಳುವನು. 1000 ಯುಗಗಳಾದ ಬಳಿಕ ತಾನು ಧರಿಸಿದ್ದ ಜಗದ್ರೂಪವಾದ ಅಂಡವನ್ನು ಹೊರಕ್ಕೆ ಬಿಡುವನು. ಸರ್ವ ಸ್ವತಂತ್ರನಾದ ಭಗವಂತನು ವೇದಗಳನ್ನು ಮಾತ್ರವೇ ಅಲ್ಲ, ಸುರರು, ಅಸುರರು, ದ್ವಿಜರು, ನಾಗರು, ಅಪ್ಸರ ಸ್ತ್ರೀಯರು, ವೃಕ್ಷಗಳು, ಔಷಧಿಗಳು, ಪರ್ವತಗಳು, ಯಕ್ಷರು, ಗುಹ್ಯಕರು ಇವರಿಂದ ತುಂಬಿದ ಈ ಜಗತ್ತನ್ನು ಸ್ವಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿಸುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ವರಾಹ ಪ್ರಾದುರ್ಭಾವೆ ಸಪ್ತಚತ್ವಾರಿಂಶದಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 248ನೆಯ ಅಧ್ಯಾಯವಾದ ವರಾಹಚರಿತ, ಸಕಲ ಚರಾಚರ ವಸ್ತುಗಳ ಉತ್ಪತ್ತಿ, ಅವುಗಳ ಭಾರವನ್ನು ತಡೆಯಲಾರದೆ ಭೂದೇವಿಯು ಪಾತಾಳಕ್ಕೆ ಕುಸಿದು ಬಿದ್ದು ಭಗವಂತನನ್ನು ಸ್ತುತಿಸಿದುದು, ವರಾಹ ರೂಪದಿಂದ ವಿಷ್ಣುವು ಅವಳನ್ನು ಎತ್ತಿ ಸ್ವಸ್ಥಾನದಲ್ಲಿ ನಿಲ್ಲಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.